ನಮಸ್ಕಾರ. ಇವತ್ತು ನಾವು 20ನೇ ಶತಮಾನದ ಒಬ್ಬ ಬಹಳ ಪ್ರಭಾವಿ ಚಿಂತಕರಾದ ಎ.ಡಬ್ಲ್ಯೂ. ಟೋಜರ್ ಅವರ ಬಗ್ಗೆ ಮಾತಾಡೋಣ. ಅವರ ಪ್ರಕಾರ ನಮ್ಮ ಇಡೀ ಜೀವನದ, ನಮ್ಮ ಅಸ್ತಿತ್ವದ ಉದ್ದೇಶ ಒಂದೇ ಒಂದು ಪದದಲ್ಲಿ ಅಡಗಿದೆ. ಅದೇ ಆರಾಧನೆ. ಹೌದು, ಆರಾಧನೆ. ಈ ಒಂದೇ ಒಂದು ಐಡಿಯಾ ಅವರ ಸಂಪೂರ್ಣ ದೇವತಾಶಾಸ್ತ್ರವನ್ನೇ ಹೇಗೆ ಕಟ್ಟಿಕೊಟ್ಟಿತು ಅನ್ನೋದನ್ನ ಈ ವಿಶ್ಲೇಷಣೆಯಲ್ಲಿ ನೋಡೋಣ. ಸರಿ, ಹಾಗಿದ್ರೆ ಒಂದು ಕ್ಷಣ ಯೋಚನೆ ಮಾಡೋಣ. ನಾವೆಲ್ಲ ಯಾಕೆ ಇಲ್ಲಿದ್ದೀವಿ? ನಮ್ಮ ಜೀವನದ ಮೂಲ ಉದ್ದೇಶವಾದ್ರೂ ಏನು? ಇದು ದೊಡ್ಡ ಪ್ರಶ್ನೆ ಅಲ್ವಾ? ಶತಮಾನಗಳಿಂದ ತತ್ವಜ್ಞಾನಿಗಳು, ಚಿಂತಕರು ಎಲ್ಲರೂ ಈ ಪ್ರಶ್ನೆಗೆ ಉತ್ತರ ಹುಡುಕ್ತಲೇ ಇದ್ದಾರೆ. ಇಷ್ಟೊಂದು ದೊಡ್ಡ ಕಾಂಪ್ಲೆಕ್ಸ್ ಪ್ರಶ್ನೆಗೆ ಟೋಜರ್ ಅವರ ಉತ್ತರ ಮಾತ್ರ ಆಶ್ಚರ್ಯ ಅನ್ಸಿದ್ರೂ ತುಂಬ ಸರಳ ಮತ್ತು ನೇರ. ಒಂದೇ ಪದ, ಆರಾಧನೆ ಅಷ್ಟೇ. ಅವರ ಪ್ರಕಾರ ದೇವ್ರು ನಮ್ಮನ್ನ ಸೃಷ್ಟಿ ಮಾಡಿದ್ದಕ್ಕೂ ಸರಿ ಮತ್ತೆ ನಮಗೆ ಮರುಜನ್ಮ ಕೊಟ್ಟಿದ್ದಕ್ಕೂ ಸರಿ ಕಾರಣ ಒಂದೇ, ಆರಾಧನೆ. ಈ ಒಂದು ಐಡಿಯಾನೇ ಅವರ ಇಡೀ ದೇವತಾಶಾಸ್ತ್ರದ ಅಡಿಪಾಯ ಅಂತ ಹೇಳ್ಬೋದು. ಹಾಗಿದ್ರೆ ಆರಾಧನೆ ಮಾಡೋದೇ ನಮ್ಮ ಜೀವನದ ಮುಖ್ಯ ಉದ್ದೇಶ ಆಗಿದ್ರೆ ಎಲ್ಲೋ ಏನೋ ದಾರಿ ತಪ್ಪಿದ ಹಾಗೆ ಅನಿಸ್ತಲ್ವಾ? ಟೋಜರ್ ಪ್ರಕಾರ ಉತ್ತರ ಹೌದು. ಏಡೆನ್ ತೋಟದಲ್ಲೇ ಆದ ಪತನದ ನಂತರ ಮನುಷ್ಯ ತನ್ನ ಅಸ್ತಿತ್ವದ ಮೂಲ ಕಾರಣವನ್ನೇ, ತನ್ನ ಮುಖ್ಯ ಕೆಲಸವನ್ನೇ ಕಳ್ಕೊಂಡ್ಬಿಟ್ಟ. ನೋಡಿ, ಸಾಧಾರಣವಾಗಿ ಮೋಕ್ಷ ಅಂದ್ರೆ ಏನನ್ಕೋತೀವಿ? ನರಕದಿಂದ ತಪ್ಪಿಸ್ಕೊಳ್ಳೋದು ಅಂತ. ಆದ್ರೆ ಟೋಜರ್ ದೃಷ್ಟಿಯಲ್ಲಿ ಅದು ಅಷ್ಟೇ ಅಲ್ಲ. ಅದರ ನಿಜವಾದ ಉದ್ದೇಶ ಅದಕ್ಕಿಂತ ತುಂಬಾನೇ ಆಳವಾದ್ದು. ಅವರು ಹೇಳ್ತಾರೆ, ಬಂಡುಕೋರರನ್ನ ಆರಾಧಕರನ್ನಾಗಿ ಮಾಡುವುದೇ ವಿಮೋಚನೆ ಅಂತ. ಅಂದ್ರೆ ಇದು ಕೇವಲ ಪಾಪಕ್ಷಮೆಯಲ್ಲ, ಬದಲಿಗೆ ನಾವು ಕಳೆದುಕೊಂಡಿದ್ದ ನಮ್ಮ ಜೀವನದ ಉದ್ದೇಶವನ್ನೇ ಮತ್ತೆ ನಮಗೆ ವಾಪಸ್ ಕೊಡುವ ಪ್ರಕ್ರಿಯೆ. ಈ ಉದ್ದೇಶ ಕಳೆದು ಹೋದದ್ದು ಬರೀ ಹಳೆ ಕಥೆ ಅಲ್ಲ. ಟೋಜರ್ ಪ್ರಕಾರ ಇದು ಅವರ ಕಾಲದ ಚರ್ಚ್ನಲ್ಲೂ ಒಂದು ದೊಡ್ಡ ಸಮಸ್ಯೆಯಾಗಿತ್ತು. ಹಾಗಿದೆ, ಅವರ ವಿಮರ್ಶೆ ಕಡೆಗೆ ಗಮನ ಕೊಡೋಣ. ಅವರ ಕಾಲದ ಆರಾಧನೆಯಲ್ಲಿ ಅವರು ಕಂಡುಕೊಂಡ ಸಮಸ್ಯೆಗಳ್ಯಾವು ನೋಡೋಣ ಬನ್ನಿ. ನಮ್ಮ ಆರಾಧನೆಗೆ ಏನಾಗಿದೆ? ಇದು ಟೋಜರ್ ಅವರೇ ಕೇಳಿದ ಒಂದು ನೇರವಾದ ಪ್ರಶ್ನೆ. ಈ ಒಂದು ಪ್ರಶ್ನೆಯಲ್ಲೇ ಅವರ ಕಾಲದ ಕ್ರಿಸ್ತಧರ್ಮದ ಬಗ್ಗೆ ಅವರಿಗಿದ್ದ ವಿಮರ್ಶೆ ಅಡಗಿದೆ. ಅವರ ಪ್ರಕಾರ ಆರಾಧನೆ ಅನ್ನೋದು ಏನೋ ಒಂದು ಉತ್ಸಾಹವೇ ಇಲ್ಲದ ಕೇವಲ ಬಾಹ್ಯ ಆಚರಣೆಯಾಗಿ ಹೋಗಿತ್ತು. ಇಲ್ಲಿ ಒಂದು ದೊಡ್ಡ ವ್ಯತ್ಯಾಸವನ್ನ ನಾವು ಗಮನಿಸಬಹುದು. ಟೋಜರ್ ಅವರ ಕನಸಿನಲ್ಲಿ ಚರ್ಚ್ ಹೇಗಿರಬೇಕಿತ್ತು? ದೇವರ ಜೊತೆ ಆಳವಾದ ಸಂಬಂಧ ಇರುವ ಆರಾಧಕರ ಒಂದು ಸಮುದಾಯ. ಆದರೆ ರಿಯಾಲಿಟಿಯಲ್ಲಿ ಅದು ಏನಾಗಿತ್ತು? ಕೇವಲ ಒಂದು ಸೋಷಿಯಲ್ ಕ್ಲಬ್ ಅಥವಾ ಒಂದು ಎಂಟರ್ಟೈನ್ಮೆಂಟ್ ಸೆಂಟರ್ ಆಗಿ ಬದಲಾಗಿದ್ದನ್ನು ನೋಡಿ ಅವರಲ್ಲಿ ತುಂಬಾನೇ ಬೇಸರವಾಗಿತ್ತು. ಅವರ ಹತಾಶೆ ಎಷ್ಟಿತ್ತು ಅನ್ನೋದಕ್ಕೆ ಈ ಸ್ಲಾಟ್ ಮಷೀನ್ ಅನ್ನೋ ರೂಪಕವೇ ಸಾಕ್ಷಿ. ಅವ್ರು ಹೇಳ್ತಾರೆ, ಜನ ಮೋಕ್ಷವನ್ನ ಒಂದು ಸ್ಲಾಟ್ ಮಷೀನ್ ಥರ ನೋಡ್ತಿದ್ರು. ಅಂದ್ರೆ ಸ್ವಲ್ಪ ನಂಬಿಕೆ ಅನ್ನೋ ಕಾಯಿನ್ ಹಾಕಿ ಲಿವರ್ ಹೇಳಿದ್ರೆ ಮೋಕ್ಷ ಅನ್ನೋ ಕಾರ್ಡ್ ಹೊರಗೆ ಬಡತ್ತೆ ಅಷ್ಟೇ. ದೇವರ ಜೊತೆ ಪ್ರೀತಿಯ ಸಂಬಂಧ, ಆರಾಧನೆ ಎಲ್ಲ ಮರೆತುಹೋಗಿ ಇದೊಂದು ರೀತಿ ಸ್ಪಿರಿಚುವಲ್ ಟ್ರಾನ್ಸಾಕ್ಷನ್ ಆಗ್ಬಿಟ್ಟಿತ್ತು. ಇದನ್ನ ಅವರು ತೀವ್ರವಾಗಿ ವಿರೋಧಿಸಿದ್ರು. ಟೋಜರ್ ಪ್ರಕಾರ ನಾವು ಮಾಡುವ ಎಲ್ಲ ಆರಾಧನೆಗಳು ದೇವರಿಗೆ ಇಷ್ಟ ಆಗಲ್ಲ. ಅವರು ಬೈಬಲ್ನಿಂದ 2 ಉದಾಹರಣೆಗಳನ್ನು ಕೊಡ್ತಾರೆ. ಒಂದು ಕಾಯಿನನ ಆರಾಧನೆ, ಅದು ದೇವರ ಸ್ವಭಾವವನ್ನೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿತ್ತು. ಇನ್ನೊಂದು ಸಮಾರ್ಯದವರ ಆರಾಧನೆ, ಅವರು ತಮಗೆ ಇಷ್ಟ ಬಂದ ಸತ್ಯಗಳನ್ನ ಮಾತ್ರ ಪಿಕ್ ಮಾಡಿ ಉಳಿದನ್ನ ಬಿಡ್ಬಿಟ್ಟಿದ್ರು. ಎರಡರಲ್ಲೂ ಕಾಮನ್ ಆಗಿದ್ದ ಸಮಸ್ಯೆ ಏನಂದ್ರೆ ದೇವರ ಸತ್ಯದ ಜಾಗದಲ್ಲಿ ಮನುಷ್ಯನ ಸ್ವಂತ ಕಲ್ಪನೆಗಳು ಬಂದು ಕೂತಿದ್ವು. ಸರಿ, ಟೋಜರ್ ಬರೀ ಸಮಸ್ಯೆಗಳನ್ನೇ ಹೇಳ್ತಾ ಕೂರಲಿಲ್ಲ, ಅವರು ಅದಕ್ಕೆ ಪರಿಹಾರವನ್ನೂ ಕೊಟ್ರು. ಹಾಗಿದ್ರೆ ನಿಜವಾದ ದೇವರಿಗೆ ಇಷ್ಟವಾಗುವ ಆರಾಧನೆ ಹೇಗಿರಬೇಕು? ಅವರ ಪ್ರಕಾರ ಆತ್ಮದಲ್ಲಿ ಮತ್ತು ಸತ್ಯದಲ್ಲಿ ಆರಾಧನೆ ಮಾಡೋದು ಅಂದ್ರೆ ಏನು? ಈಗ ಅದರ ಬಗ್ಗೆ ನೋಡೋಣ. ಮೊದಲಿಗೆ ದೇವರ ಭಯ ಅನ್ನೋ ಪದವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದನ್ನ ಕೇಳಿದ ತಕ್ಷಣ ನಮಗೆ ಶಿಕ್ಷೆಯ ಭಯ ನೆನಪಾಗ್ಬೋದು. ಆದರೆ ಟೋಜರ್ ಪ್ರಕಾರ ಇದು ಆ ಭಯ ಅಲ್ಲ, ಬದಲಿಗೆ ದೇವರ ಅಗಾಧವಾದ ಪಾವಿತ್ರತೆ, ಆತನ ಹಿರಿಮೆಯ ಮುಂದೆ ನಮಗೆ ಹುಟ್ಟುವ ಒಂದು ರೀತಿಯ ಆಳವಾದ ಗೌರವ, ಒಂದು ವಿಸ್ಮಯ, ಆಶ್ಚರ್ಯದಿಂದ ಕೂಡಿದ ಪೂಜ್ಯಭಾವ. ನಿಜವಾದ ಆರಾಧನೆ ಅನ್ನೋದು ಒಂದು ಪ್ರಾಸೆಸ್ ಅಂತ ಹೇಳ್ತಾರೆ ಟೋಜರ್. ಮೊದಲನೇದಾಗಿ ಅದು ಮರುಹುಟ್ಟಿನಿಂದ ಶುರುವಾಗುತ್ತೆ. ಎರಡನೇದಾಗಿ ಅದು ಆತ್ಮದಲ್ಲಿ ಮತ್ತು ಸತ್ಯದಲ್ಲಿ ನಡೆಯಬೇಕು. ಇದು ಬರೀ ತಲೆಗೆ ಸಂಬಂಧಪಟ್ಟಿದ್ದೂ ಅಲ್ಲ, ಹೃದಯದ ಆಳವಾದ ಭಾವನೆಗಳು ಇದರಲ್ಲಿ ಸೇರಿರುತ್ತೆ. ಮತ್ತು ಕೊನೆಯದಾಗಿ ಈ ಎಲ್ಲವೂ ನಮ್ಮನ್ನ ದೇವರ ಸಾನ್ನಿಧ್ಯದ ಬಗ್ಗೆ ಒಂದು ವಿಸ್ಮಯಭರಿತ ಗೌರವಕ್ಕೆ ತಂದು ನಿಲ್ಲಿಸುತ್ತೆ. ಬಹುಶಃ ಇದು ಟೋಜರ್ ಅವರ ಚಿಂತನೆಯಲ್ಲೇ ಅತ್ಯಂತ ಚಾಲೆಂಜಿಂಗ್ ಪಾಯಿಂಟ್ ಇರಬಹುದು. ಅವರ ಪ್ರಕಾರ ಆರಾಧನೆ ಅನ್ನೋದು ಭಾನುವಾರ 1 ಗಂಟೆ ಮಾಡುವ ಕೆಲಸವಲ್ಲ, ಅದು ಇಡೀ ಜೀವನದ ಒಂದು ಸ್ಥಿತಿ. ಅಂದ್ರೆ ನಮ್ಮ ಜೀವನದಲ್ಲಿ ದೇವರಿಗೆ ಇಷ್ಟವಿಲ್ಲದ್ದು ಏನಾದರೂ ಒಂದು ಚೂರು ಇದ್ರೂ ಸರಿ, ನಮ್ಮ ಆರಾಧನೆ ದೇವರಿಗೆ ಸಂಪೂರ್ಣವಾಗಿ ಇಷ್ಟ ಆಗೋಕೆ ಸಾಧ್ಯವೇ ಇಲ್ಲ. ಇಲ್ಲಿವರೆಗೂ ನಾವು ಆರಾಧನೆ ಹೇಗೆ ಮಾಡಬೇಕು ಅಂತ ನೋಡಿದ್ವಿ.
ಆದರೆ ಅಷ್ಟೇ ಮುಖ್ಯವಾದ ಇನ್ನೊಂದು ಪ್ರಶ್ನೆ ಇದೆ. ನಾವು ಯಾರನ್ನ ಆರಾಧನೆ ಮಾಡ್ತೀವಿ? ಟೋಜರ್ ಪ್ರಕಾರ ನಮ್ಮ ಆರಾಧನೆಯ ಕೇಂದ್ರ ಯೇಸು ಕ್ರಿಸ್ತನಲ್ಲಿ ನಮಗೆ ಕಾಣಸಿಗುವ ಆ ಭವ್ಯವಾದ ಮತ್ತು ಅದೇ ಸಮಯದಲ್ಲಿ ವಿನಮ್ರನಾದ ದೇವರು. ದೇವರು ಅಂದ್ರೆ ಹೇಗಿರ್ತಾನೆ? ಈ ಪ್ರಶ್ನೆಗೆ ಟೋಜರ್ ಅವರ ಹತ್ರ ಒಂದೇ ಒಂದು ಅಂತಿಮ ಸಂಪೂರ್ಣ ಉತ್ತರ ಇತ್ತು. ಅದು ಯೇಸು ಕ್ರಿಸ್ತ. ದೇವರ ಸ್ವಭಾವವನ್ನ ಪೂರ್ತಿಯಾಗಿ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಯೇಸುವನ್ನ ನೋಡಬೇಕು. ಯಾಕಂದ್ರೆ ಆತನೇ ದೇವರ ಪರ್ಫೆಕ್ಟ್ ರೆಪ್ರೆಸೆಂಟೇಷನ್. ಕ್ರಿಸ್ತನ ಸ್ವಭಾವದಲ್ಲಿ ಒಂದು ಅದ್ಭುತವಾದ ಪ್ಯಾರಡಾಕ್ಸ್ ಇದೆ. ಒಂದ್ ಕಡೆ ಆತ ವಿಶ್ವವನ್ನೇ ಆಳುವ ಎಲ್ಲದರ ಒಡೆಯನಾದ ದೈವ, ಇನ್ನೊಂದ್ ಕಡೆ ಒಬ್ಬ ಸೇವಕನ ರೂಪ ತಗೊಂಡು ಶಿಲುಬೆಯ ಮೇಲೆ ಸಾಯುವಷ್ಟು ವಿನಮ್ರನಾದ ಮನುಷ್ಯ. ಟೋಜರ್ ಪ್ರಕಾರ ಈ ಭವ್ಯತೆ ಮತ್ತು ಈ ವಿನಮ್ರತೆ ಎರಡು ಒಟ್ಟಿಗೆ ಸೇರೋದೇ ನಮ್ಮ ಆರಾಧನೆಗೆ ನಿಜವಾದ ಸ್ಫೂರ್ತಿ. ಬೈಬಲ್ನ ಈ ವಚನ ಟೋಜರ್ ಅವರ ಇಡೀ ವಾದದ ಸಾರಾಂಶವನ್ನೇ ಹಿಡಿದಿಡುತ್ತೆ ಅಂತ ಹೇಳ್ಬೋದು. ಕ್ರಿಸ್ತನು ದೇವರ ಮಹಿಮೆಯ ತೇಜಸ್ಸು ಮತ್ತು ಆತನ ವ್ಯಕ್ತಿತ್ವದ ನಿಖರವಾದ ಪ್ರತಿರೂಪ. ಅಂದ್ರೇನು? ಆತ ಕೇವಲ ಒಬ್ಬ ಮಹಾನ್ ಪ್ರವಾದಿಯಲ್ಲ, ಆತನೇ ದೇವ್ರು. ಸಿಂಪಲ್. ಹಾಗಿದ್ರೆ ಟೋಜರ್ ಅವರ ಈ ಎಲ್ಲಾ ಮಾತುಗಳಿಂದ ನಾವು ಏನ್ ಕಲಿಬಹುದು? ನೋಡಿ, ಇದು ಬರೀ ಒಂದು ಥಿಯಾಲಜಿ ಡಿಸ್ಕಷನ್ ಅಲ್ಲ. ಇದು ಅವರ ಕಾಲದ ಚರ್ಚ್ಗೆ ಮತ್ತು ಇವತ್ತು ಪ್ರತಿಯೊಬ್ಬ ವಿಶ್ವಾಸಿಗೆ ನೀಡುವ ಒಂದು ಸುಧಾರಣೆಯ ಕರೆ. ಅವರ ಒಂದು ಕೊನೆಯ ಚಾಲೆಂಜ್ ಜೊತೆಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಟೋಜರ್ ಒಂದು ಚುರುಕಾದ ಪ್ರಶ್ನೆಯನ್ನ ಕೇಳ್ತಾರೆ. ಇವತ್ತಿನ ಪ್ರಪಂಚದಲ್ಲಿ ಇಷ್ಟೆಲ್ಲಾ ಬದಲಾವಣೆಗಳಾಗ್ತಿರೋದ್ರಿಂದ ದೇವ್ರು ತನ್ನ ಮನಸ್ಸನ್ನ ಬದಲಾಯಿಸ್ಕೊಂಡಿದಾನಾ? ಬೈಬಲ್ನ ಸತ್ಯವನ್ನ ನಾವು ಇವತ್ತಿನ ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಮಾಡ್ಬೇಕಾ? ಈ ಪ್ರಶ್ನೆಗೆ ಟೋಜರ್ ಅವರ ಉತ್ತರ ಒಂದೇ, ಒಂದು ದೊಡ್ಡ ಇಲ್ಲ. ಜಗತ್ತು ಎಷ್ಟೇ ಬದಲಾಗ್ಲಿ, ದೇವರು, ಕ್ರಿಸ್ತ ಮತ್ತು ಆತನ ಮಾತು ಇವ್ಯಾವತ್ತೂ ಬದಲಾಗಲ್ಲ. ಅವು ಶಾಶ್ವತ ಅಂತ ಅವರು ದೃಢವಾಗಿ ನಂಬಿದ್ರು. ಅವರ ಈ ಒಂದು ಕೊನೆಯ ಪ್ರಚೋದನಾಕಾರಿ ಮಾತಿನೊಂದಿಗೆ ಮುಗಿಸೋಣ. ಪ್ರೊಟೆಸ್ಟೆಂಟರು ಪ್ರತಿಭಟಿಸಬೇಕು, ಭಿನ್ನಮತೀಯರು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಬೇಕು ಮತ್ತು ಅಸಾಂಪ್ರದಾಯಿಕರು ಅನುಸರಿಸಲು ನಿರಾಕರಿಸಬೇಕು. ಟೋಜರ್ ಅವರ ಕರೆ ತುಂಬಾನೇ ಸ್ಪಷ್ಟವಾಗಿದೆ. ಸಂಸ್ಕೃತಿಯ ಒತ್ತಡಕ್ಕೆ ಮಣಿಯಬೇಡಿ, ಶಾಶ್ವತ ಸತ್ಯಕ್ಕಾಗಿ ದೃಢವಾಗಿ ನಿಲ್ಲಿ. ಅವರ ಈ ಮಾತುಗಳು ಇವತ್ತಿಗೂ ಒಂದು ಪ್ರಶ್ನೆಯನ್ನ ನಮ್ಮುಂದೆ ಇಡುತ್ತೆ. ಸತ್ಯಕ್ಕಾಗಿ ಪ್ರತಿಭಟಿಸಲು, ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಲು ಮತ್ತು ಈ ಲೋಕದ ರೀತಿ ನೀತಿಗಳಿಗೆ ಹೊಂದಿಕೊಳ್ಳಲು ನಿರಾಕರಿಸಲು ನಾವು ಸಿದ್ಧರಿದ್ದೇವೆಯೇ?